ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ನಾನು ವೀಣಾ ಕೃಷ್ಣ, ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲಿಸ್ಟ್, ಥೆರಪಿಸ್ಟ್ ಆ್ಯಂಡ್ ಕೌನ್ಸಿಲರ್. ಇವತ್ತು 5 minutes ಅಲ್ಲಿ ಒಂದು DIY ಮಾಡ್ಬೋದು. ಇದು ಮಕ್ಕಳಿಗೆ ಒಂದು ತುಂಬ ಅಟೆನ್ಷನ್, ಫೋಕಸ್. ನನ್ನ ಮಗು ಒಂದು ಕಡೆ ಕೂರಲ್ಲ, ನನ್ನ ಮಗು ಆ್ಯಕ್ಟಿವಿಟಿ ಏನೂ ಮಾಡಲ್ಲ, ತುಂಬ ಫೈನ್ ಮೋಟರ್ ಕಡಿಮೆ ಇದೆ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಫೋಕಸ್ ಮಾಡಲ್ಲ ಅನ್ನುವಂಥ ಮಕ್ಕಳಿಗೆ ಈ ಆ್ಯಕ್ಟಿವಿಟಿ ಮಾಡಿಸೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಮಕ್ಕಳು ಏನಾದರೂ ಅಕಸ್ಮಾತ್ ಸ್ಕ್ರೀನ್ಗೆ ಅಡಿಕ್ಷನ್ ಆಗಿದ್ದಾರೆ ಅಂತಂದರೆ 15 to 20 minutes ವಿತೌಟ್ ಸ್ಕ್ರೀನ್ ಎನಿಥಿಂಗ್ ಮಕ್ಕಳು ಆರಾಮಾಗಿ ಈ ಒಂದು DIY ಆ್ಯಕ್ಟಿವಿಟಿಯಲ್ಲಿ ಮಕ್ಕಳು ಕೂತ್ಕೊಳ್ತಾರೆ. ಇದು ಫೈನ್ ಮೋಟರ್ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಫೋಕಸ್, ಕಾನ್ಸಂಟ್ರೇಷನ್ ಹೆಚ್ಚಿಸುವಂತಹ ಆ್ಯಕ್ಟಿವಿಟಿ. ಇದಕ್ಕೆ ಏನೇನು ಬೇಕು, ಯಾವ ಮೆಟೀರಿಯಲ್ಸ್ ತೊಗೊಳ್ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಮೊದಲಿಗೆ ಒಂದು ಬಾಕ್ಸ್ನ ತೊಗೊಂಡಿದ್ದೀನಿ. ನಾನು ಅದಿತಿ ಕಂಡೀಷ್ನರ್ ಬಾಕ್ಸ್ನ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಸೆಲೋ ಟೇಪ್. ಇದನ್ನು ಕಂಪ್ಲೀಟ್ ಲಾಕ್ ಮಾಡ್ಕೊಳ್ಳೋದಕ್ಕೆ, ಓಪನ್ ಆಗದೇ ಇರೋ ರೀತಿ ಒಂದು ಬಾಕ್ಸ್, ಒಂದು ಸೆಲೋ ಟೇಪ್ and more important is ice cream stick and one knife to cut. ಹೇಗೆ ಅಂತ ನಾನು ತೋರಿಸ್ತೀನಿ. ಸೊ ಮೊದಲಿಗೆ ಈ ಒಂದು ಎಂಡ್, ಓಪನ್ ಆಗುವಂತಹ ಎಂಡ್ಗೆ ನಾನು ಪ್ಲಾಸ್ಟರ್ಸ್ನ ಹಾಕ್ಕೊಳ್ತೀನಿ. ಅದಿತಿ, ನೀವು ಹಾಯ್ ಹೇಳಿಲ್ಲ. ಎಲ್ಲಿ ಹೇಳಿದ್ರಿ? ಹಾಯ್ ಹೇಳಿ ಎಲ್ಲರಿಗೂ. ಅಲ್ಲಿ ಹಾಯ್ ಹೇಳಿ. ಹಾಯ್ ಹೇಳಿ. ಎಸ್, ಈಗ ಇದೆಲ್ಲ ಮಾಡಿಬಿಡೋಣ. ಎಸ್, ನಾನು ಈ ರೀತಿ, 1 second ಪಾಪು. ಇದು ಎಸ್. ಸೊ ಒನ್ ಸೈಡ್ ಲಾಕ್ ಆಯಿತು. ಇದು ಆಬ್ವಿಯಸ್ಲಿ ಓಪನ್ ಆಗಲ್ಲ, ಯಾವ ಕಡೆನೂ ಓಪನ್ ಆಗುವಂತಹ ಎಂಡ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಇಷ್ಟನ್ನು ಇದು ಮಾಡ್ಕೊಂಡಿದ್ದೀನಿ, ಕ್ಲೋಸ್. ನಾವು ಐ ವಿಲ್ ಓಪನ್. ಸೊ ಎಲ್ಲ ಸೈಡು ನಾನು ಓಪನ್ ಮಾಡ್ಕೊಳ್ತೀನಿ. ಐಸ್ ಕ್ರೀಮ್ ಸ್ಟಿಕ್ ಎಷ್ಟು ತೂರತ್ತೋ ಅಷ್ಟು ಈ ರೀತಿ ಹೋಲ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಸೊ ಒಂದು ಐಸ್ ಕ್ರೀಮ್ ಸ್ಟಿಕ್ನ ತೊಗೊಂಡು ನಾನು ಐ ವಿಲ್ ಚೆಕ್ whether will it get insert or not ಅಂತ. ಎಸ್, ಇಟ್ಸ್ ಗೋಯಿಂಗ್. ಸೊ ಇದೇ ರೀತಿ ಕಂಪ್ಲೀಟ್ ಎಲ್ಲದಕ್ಕೂ ಹೋಲ್ಸ್ ಮಾಡಿಕೊಂಡು ನಾನು ನಿಮಗೆ ಐ ವಿಲ್ ಗೆಟ್ ಬ್ಯಾಕ್. ಸೊ ನಾನು ಈ ಸೈಡ್ ಆ್ಯಂಡ್ ಈ ಸೈಡು ಕಂಪ್ಲೀಟ್ ಹೋಲ್ ಮಾಡಿದ್ದೀನಿ. ಸೊ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತಂದರೆ, ದ ಚೈಲ್ಡ್ ಜಸ್ಟ್ ಹ್ಯಾವ್ ಟು ಪ್ರಿಕೇಟ್, ಪೋಕ್ ಮಾಡಿ, ಇನ್ಸರ್ಟ್ 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 ಮಾಡಿಸ್ಲಾ ಅದಿತಿಗೆ? ಇದನ್ನು ಇನ್ಸರ್ಟ್ ಮಾಡಿ, ಹಿಂಗೆ ಪುಷ್, ಅಷ್ಟೇ. ಓಕೆ. ಸೊ ದಿಸ್ ಇಸ್ ಒನ್ ಸೈಡ್ ಆ್ಯಂಡ್ ಇನ್ನೊಂದು ಸೈಡು ಮಾಡಿದ್ದೀನಿ. ಸೊ ಅಲ್ಲೂ ಈ ರೀತಿ ನೀವು ಇನ್ಸರ್ಟ್ ಮಾಡಿಸ್ಬೋದು. ಒಂದು ಸೆಕೆಂಡ್ ಪಪ್ಪು, ನಾನು ಕೊಡ್ತೀನಿ, ನೀವು ಮಾಡಿ. ಸೊ ಈ ರೀತಿ, ಸೊ ಈ ಕಡೆನೂ ಇನ್ಸರ್ಟ್ ಆಗುತ್ತೆ ಆ್ಯಂಡ್ ಈ ಕಡೆನೂ ಇನ್ಸರ್ಟ್ ಆಗುತ್ತೆ. ದಿಸ್ ಇಸ್ ವೆರಿ ಲೋ ಕಾಸ್ಟ್, ನೋ ಕಾಸ್ಟ್. ಮನೆಯಲ್ಲೇ ಇರುವಂಥ ಒಂದು ಬಾಕ್ಸ್ನ ಬಳಸ್ಕೊಂಡು ನೀವು ಈ ರೀತಿ ಹೋಲ್ಡ್ ಮಾಡಿಕೊಂಡು ಮಗುಗೆ ಐಸ್ ಕ್ರೀಮ್ ಸ್ಟಿಕ್ಸ್ನ ಕೊಡ್ಬೋದು. ಇದರಲ್ಲಿ ನಾವು ಕಲರ್ ಕಾನ್ಸೆಪ್ಟ್ ಸಹ ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ಅದನ್ನು ಮುಂದಿನ ದಿನಗಳಲ್ಲಿ ನಾನು ನಿಮಗೆ DIY ಆ್ಯಕ್ಟಿವಿಟಿ ತೋರಿಸ್ತೀನಿ. ದಿಸ್ ಇಸ್ ವೆರಿ ಬೆಸ್ಟ್ ಆ್ಯಕ್ಟಿವಿಟಿ. ಮಕ್ಕಳು ಮಿನಿಮಮ್ 15 minutesಯಿಂದ 20 minutesವರೆಗೂ ವಿತೌಟ್ ಎನಿ ಅಟೆನ್ಷನ್, ಕಡಿಮೆ ಆಗದೇ ಇರೋ ರೀತಿ, ಆ ಕಡೆ ಈ ಕಡೆ ಫ್ಲಕ್ಚುಯೇಷನ್ ಆಗದೇ ಇರೋ ರೀತಿ ಫೋಕಸ್ ಇರುವಂತಹ ಆ್ಯಕ್ಟಿವಿಟೀಸ್. ಆ್ಯಂಡ್ ಇದನ್ನು ಜಸ್ಟ್ ಇನ್ಸರ್ಟ್ ಮಾಡೋದಲ್ಲದೇ ಟೇಕ್ಔಟ್ ಸಹ ಮಕ್ಕಳಿಗೆ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಕೆಲವೊಂದ್ಸಲ ನಾವೇ ಎಲ್ಲನೂ ಇನ್ಸರ್ಟ್ ಮಾಡಿ ಮಗುಗೆ ಟೇಕ್ಔಟ್ ಮಾಡೋದಕ್ಕೆ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಏನು ಬೆನಿಫಿಟ್ಸ್ ಅಂತಂದರೆ 2 hand ಕೋಆರ್ಡಿನೇಷನ್. ಮಗು ಒಂದು ಕೈಯಲ್ಲಿ ಬಾಕ್ಸ್ನ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಟೇಕ್ಔಟ್ ಅಥವಾ ಇನ್ಸರ್ಟ್ ಮಾಡ್ತಾರೆ. ಇದರಿಂದ 2 hand ಕೋಆರ್ಡಿನೇಷನ್ ಚೆನ್ನಾಗಾಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಸೆಕೆಂಡ್, ಫೈನ್ ಮೋಟರ್. ಮಗುಗೆ ಹೋಲ್ಡಿಂಗ್ ಸಹ ಬರುತ್ತೆ, ಚೆನ್ನಾಗಿ ಗ್ರಿಪ್ಪಿಂಗ್ ಮಾಡ್ತಾರೆ. ಹಾಕುವಾಗ ತುಂಬ ಪ್ರೆಷರ್ ಹಾಕಬೇಕು, ತೆಗಿವಾಗ್ಲೂ ಸಹ ಪ್ರೆಷರ್ ಹಾಕಬೇಕು. ಪೆನ್ಸಿಲ್ ಗ್ರಿಪ್ ಅಂತ ಏನು ಹೇಳ್ತೀವಿ 3 fingers-ಅಲ್ಲಿ, ಅದು ಸಹ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಈ ಆ್ಯಕ್ಟಿವಿಟಿಯಿಂದ ಮಕ್ಕಳಿಗೆ ಅಟೆನ್ಷನ್ ಸ್ಪ್ಯಾನ್ ಅನ್ನೋದು ಚೆನ್ನಾಗಿ ಡೆವಲಪ್ ಆಗುತ್ತೆ. ಇನಿಷಿಯಲಿ ಮಕ್ಕಳಿಗೆ ಅಂತಂದರೆ 1 ವರ್ಷದ ಮಗುಗೆ ಜಸ್ಟ್ 30 seconds ಅಷ್ಟೇ ಅಟೆನ್ಷನ್ ಸ್ಪ್ಯಾನ್ ಇರೋದು. ಬಟ್ ಈ ಆ್ಯಕ್ಟಿವಿಟಿಯಲ್ಲಿ ಎಂಗೇಜ್ ಆದಾಗ ಸ್ವಲ್ಪ ಅಟೆನ್ಷನ್ ಸ್ಪ್ಯಾನ್ ಸಹ ಮಕ್ಕಳಿಗೆ ಡೆವಲಪ್ ಆಗುತ್ತೆ. ಫೈನ್ ಮೋಟರ್ ಆ್ಯಂಡ್ ಗ್ರಾಸ್ ಮೋಟರ್, ಮಗು ಈ ರೀತಿ
ಪುಲ್ ಮಾಡುವಾಗ ಮಗುಗೆ ಎಕ್ಸಸೈಸ್ ಸಹ ಆಗುತ್ತೆ, ಬಾಡಿ ಎಕ್ಸಸೈಸ್. ಇದೆಲ್ಲನೂ ಈ ಒಂದು DIY ಮಕ್ಕಳಿಗೆ ನಾವು ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದು. ವೆರಿ ಬೇಸಿಕ್ ಮೆಟೀರಿಯಲ್ಸ್, ಜಸ್ಟ್ 5 to 10 ಮಿನಿಟ್ಸಲ್ಲಿ ಈ ಆ್ಯಕ್ಟಿವಿಟಿ ಒಂದು DIYನ ಮಕ್ಕಳಿಗೆ ಮಾಡಿಕೊಡ್ಬೋದು. ದಿಸ್ ಇಸ್ ಗೋಯಿಂಗ್ ಟು ಬಿ ಡೆಫಿನೆಟ್ಲಿ ಲಾಂಗ್ ಲಾಸ್ಟಿಂಗ್. ತುಂಬ ದಿನ ಇದನ್ನು ನಾವು ಬಳಸ್ಬೋದು, ಯಾಕಂತಂದರೆ ಇದೇನು ಹಾಳಾಗೋದಿಲ್ಲ. ದಿಸ್ ಇಸ್ ಒಂದು ಕಾಟನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಮಗುಗೆ ಈ ಆ್ಯಕ್ಟಿವಿಟಿ ಆದಮೇಲೆ ಕ್ಲೀನಪ್ ಮಾಡಿಸೋದನ್ನು ಹೇಳ್ಕೊಡಿ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಮಗು ಕೆಲವೊಂದು ಸಲ ಮಕ್ಕಳು ಹಾಕೋದಕ್ಕೆ ಇಷ್ಟಪಡ್ತಾರೆ, ಕೆಲವೊಂದು ಸಲ ತೆಗಿಯೋದಕ್ಕೆ ಇಷ್ಟಪಡ್ತಾರೆ. ಸೊ ದಿಸ್ ಇಸ್ ದೇರ್ ಇಂಟ್ರೆಸ್ಟ್. ಅವ್ರು ಯಾವ ರೀತಿ ಇಂಟ್ರೆಸ್ಟ್ ತೋರಿಸ್ತಾರೋ ಅದ್ರ ಬೇಸಿಸ್ ಮೇಲೆ ನಾವು ಈ ಆ್ಯಕ್ಟಿವಿಟಿನ ಮಾಡಿಸ್ಬೋದು. ವೆರಿ ಸಿಂಪಲ್ ಆ್ಯಕ್ಟಿವಿಟಿ ಫಾರ್ ಫೈನ್ ಮೋಟರ್ ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಅಂತಲೂ ಇದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ದೇ ನೀಡ್ ಮೋರ್ ಫೋಕಸ್ ಆ್ಯಂಡ್ ಅಟೆನ್ಷನ್, ಟು ಹ್ಯಾಂಡ್ ಕೋಆರ್ಡಿನೇಷನ್, ಎರಡು ಬ್ರೈನ್ ಒಂದೇ ಕಡೆಗೆ ಏಕಾಗ್ರತೆಯಿಂದ ಮಾಡುವಂತಹ ಆ್ಯಕ್ಟಿವಿಟಿ. ದಿಸ್ ಇಸ್ ಒನ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವಿನ್ನೂ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.